ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು, ಮನೆಗಳ್ಳತನ ಪ್ರಕರಣಗಳು, ಸರಗಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಪ್ರಕರಣಗಳು ದಾಖಲಾಗ್ತಿದ್ದಂತೆ ಪೊಲೀಸರು ಕೂಡ ಆ ಕೇಸ್ಗಳನ್ನು ಟ್ರೇಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇತ್ತೀಚೆಗೆ 2 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ಆರೋಪಿಗಳನ್ನು ಹಿಡಿಯುವಂಥ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಈ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗಳನ್ನು ಫಾಲೋ ಮಾಡೋದಕ್ಕೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತೀನಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಪೇಜ್ಗಳನ್ನು ಕೂಡ ನೀವು ಫಾಲೋ ಮಾಡಿ ಕಂಟೆಂಟ್ಗಳನ್ನು ನೋಡ್ಬೋದು. ಇತ್ತೀಚೆಗಷ್ಟೇ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ. ಇದ್ರ ಬೆನ್ನಲ್ಲೇ ಚಿನ್ನದ ಕಳ್ಳತನವೂ ಕೂಡ ಜಾಸ್ತಿ ಆಗ್ತಿದೆ ಬೆಂಗಳೂರಿನಲ್ಲಿ. ಆಗಾಗ ಈ ಸರಗಳ್ಳತನ ಮತ್ತು ಮನೆಗಳ್ಳತನ ಮಾಡುವಂಥ ಕೇಸ್ಗಳು ಜಾಸ್ತಿ ಆಗ್ತಿರುತ್ತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಚಿನ್ನ ರಾಬರಿ ಮಾಡುವಂಥ ಕೆಲಸ ಆಗಿತ್ತು. ಮತ್ತೊಂದು ಕಡೆ ಚಿನ್ನ ಮನೆಗಳ್ಳತನ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. 2 ಕೇಸ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು, ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಕಳ್ಳ ಸುಮಾರು 4-5 ವರ್ಷಗಳಿಂದ ಕೊರೋನಾ ಆದಮೇಲೆ ಕಳ್ಳತನಕ್ಕೆ ಅಂತ ಹೇಳಿ ಒಬ್ಬನೇ ಕಳ್ಳತನಕ್ಕೆ ಇಳಿತಿದ್ದ. ಮಾಸ್ಕ್ ಹಾಕೊಂಡು ಆತ ಕಳ್ಳತನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ. ಮಾಸ್ಕ್ ಹಾಕೊಂಡು ಫೀಲ್ಡ್ಗಳಿದ್ರೆ ಸಾಕು, ಆತ ಮಾಸ್ಕ್ ಇಲ್ದಂಗೆ ಹೊರಗಡೆ ಬರ್ತಾನೆ ಇರಲಿಲ್ಲ. ಒಂದು ವೇಳೆ ಹೊರಗಡೆ ಬಂದರೆ KG ಗಟ್ಟಲೆ ಚಿನ್ನ ದೋಸೆನೇ ಬಿಡ್ತಿರ್ಲಿಲ್ಲ. ಇಂತಹ ಆರೋಪಿಯನ್ನ ಬೈಯಪ್ಪನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಡಿ ರಾಜ ಅಂತ ಈತನ ಹೆಸರು. ಈತ ಕಳೆದ 4-5 ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಮನೆಗಳ್ಳತನ, HBT ಅಂದರೆ ಮನೆ ಡೋರನ್ನು ಲಾಕ್ ಮುರಿದು ನಂತರ ಒಳಗಡೆ ಇದ್ದಂತಹ ಚಿನ್ನಾಭರಣಗಳನ್ನ ಕದಿಯುವಂಥ ಕೆಲಸವನ್ನು ಮಾಡ್ತಿದ್ದ. ಬೇರೆ ಬೇರೆ ಪ್ರಕರಣಗಳಲ್ಲಿ 3-4 ಜನ ಈ ರೀತಿಯಾಗಿ HBT ಮಾಡುವಂಥ ಪ್ರಕರಣಗಳನ್ನು ನಾವು ನೋಡ್ತಿದ್ವಿ. ಆದರೆ ಈ ಒಂದು ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಸುಮಾರು 4-5 ವರ್ಷಗಳ ಕಾಲ ಒಬ್ಬನೇ ಕಳ್ಳತನ ಮಾಡಿಕೊಂಡು ಫಸ್ಟ್ ಟೈಮ್ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಡಿ ರಾಜ ಎಂಬತ್ತೇನಿರ್ತಾನೆ, ಈತ ಕೊರೋನಾಗೂ ಮುಂಚೆ ಈತ ಒಂದಷ್ಟು ಟ್ರಾವೆಲ್ಸ್ಗಳನ್ನು ಇಟ್ಕೊಂಡಿರ್ತಾನೆ, ಟ್ರಾವೆಲ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಆದರೆ ಕೊರೋನಾ ಬಂದ ಮೇಲೆ ಈತನ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಹೀಗಾಗಿ ಕಳ್ಳತನ ಮಾಡೋದಕ್ಕೆ ಇಳಿತಾನೆ. ಮಾಸ್ಕ್ ಹಾಕೊಂಡು ಕಳ್ಳತನ ಮಾಡೋದಕ್ಕಿಂತ ಬರ್ತಾನೆ. ಮಾಸ್ಕ್ ಹಾಕೊಂಡು ಮನೆಗಳನ್ನು ಟಾರ್ಗೆಟ್ ಮಾಡಿ ಮನೆ ಡೋರ್ ಮುರಿದು ಒಳಗಡೆ ಇದ್ದಂತಹ ವಸ್ತುಗಳನ್ನು, ಚಿನ್ನಾಭರಣಗಳನ್ನು ಕದಿಯುವಂಥ ಕೆಲಸವನ್ನು ಮಾಡಿದ್ದಾನೆ. 3-4 ವರ್ಷಗಳಲ್ಲಿ ಸುಮಾರು 18 ಪ್ರಕರಣಗಳನ್ನು ಈತನ ಮೇಲೆ ದಾಖಲಾಗಿದೆ. ಮನೆ ಟಾರ್ಗೆಟ್ ಮಾಡೋದು, ಡೋರ್ ಮುರಿಯೋದು, ಒಳಗಡೆ ಇದ್ದಂಥ ಚಿನ್ನಾಭರಣಗಳೆಲ್ಲವನ್ನು ಕೂಡ ಕದಿಯುವಂಥ ಕೆಲಸವನ್ನು ಮಾಡ್ತಿದ್ದ. ಇತ್ತೀಚೆಗೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಆರೋಪಿತ ಕಳ್ಳತನ ಮಾಡುವಂಥ ಕೆಲಸವನ್ನು ಮಾಡಿದ್ದ. ಮಾಸ್ಕ್ ಹಾಕೊಂಡು ಬಂದು ಸುಮಾರು 1 kgಗೂ ಅಧಿಕ ಚಿನ್ನಾಭರಣವನ್ನು ಕದಿಯುವಂಥ ಕೆಲಸವನ್ನು ಮಾಡಿದ್ದ. ಈ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಬೈಯಪ್ಪನಹಳ್ಳಿ ಪೊಲೀಸರು ಆರೋಪಿಯನ್ನ ಹಿಡಿದಿದ್ದಾರೆ. CCTV ಫುಟೇಜ್ಗಳನ್ನು ಆಧರಿಸಿ ಆರೋಪಿಯನ್ನ ಹಿಡಿದಿದ್ದಾರೆ. ಸದ್ಯಕ್ಕೆ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1 kgಗೂ ಅಧಿಕ ಗೋಲ್ಡನ್ನು ರಿಕವರಿ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆರೋಪಿತ ಈ ಹಿಂದೆ ಸುಮಾರು 18 ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದ. ಈ ರೀತಿಯಾಗಿ ಗೋಲ್ಡ್ ಕಳ್ಳತನ ಮಾಡೋದ್ರಲ್ಲಿ ಈತ ಸಾಕಷ್ಟು ಆಕ್ಟಿವ್ ಆಗಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇವರೆಗೂ ಕೂಡ ಯಾವ ಪೊಲೀಸರಿಗೂ ಕೂಡ ಈತ ಸಿಕ್ಕಿ ಬಿದ್ದಿರಲಿಲ್ಲ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ಅರೆಸ್ಟ್ ಮಾಡಿ ಮಾಸ್ಕ್ ಮ್ಯಾನ್ ಅಂತಾನೆ ಆತನನ್ನ ಗುರುತಿಸಲಾಗಿದೆ. ಮಾಸ್ಕ್ ಹಾಕೊಂಡು ಎಲ್ಲಾ ಕಡೆಯೂ ಕೂಡ ಮಾಸ್ಕ್ ಹಾಕೊಂಡು ಈತ ಕಳ್ಳತನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ, ಮನೆಗಳ್ಳತನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಈತ ಒಬ್ಬನೇ ಆರೋಪಿ, ಅಂದ್ರೆ ಒಬ್ಬನೇ ಸುತ್ತಾಡುವಂಥದ್ದು. ಒಂದು ಸ್ಕೂಟಿಯಲ್ಲಿ ಏರಿಯಾಗಳನ್ನ, ಪ್ರತಿಷ್ಠಿತ ಏರಿಯಾಗಳನ್ನ ರೌಂಡ್ ಹಾಕುವಂತ ಕೆಲಸವನ್ನು ಮಾಡ್ತಿದ್ದ. ಯಾವ ಮನೆ ಖಾಲಿ ಇದೆ 2-3 ದಿನಗಳ ಕಾಲ ಆ ಮನೆಯಲ್ಲಿ ಯಾರು ಕೂಡ ಮಾಲೀಕರು ಬಂದಿಲ್ಲ ಅಂತೇಳಿ ಗೊತ್ತಾಗುತ್ತೋ ಆ ಮನೆಗೆ ಈತ ಡೋರ್ ಲಾಕ್ ಮುರಿದು ಹೋಗ್ತಿದ್ದ. ಒಳಗಡೆ ಇದ್ದಂತಹ ಚಿನ್ನಾಭರಣಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದ. ಆತನನ್ನ ಬೈಯಪ್ಪನಹಳ್ಳಿ ಪೊಲೀಸರು ಸದ್ಯ ಬಂಧಿಸಿ ಆತನಿಂದ 1 kgಗೂ ಅಧಿಕ ಗೋಲ್ಡ್ ಅನ್ನ ರಿಕವರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ, ಗೋವಿಂದಪುರ ಪ್ರಕರಣದಲ್ಲಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನಂದ್ರೆ ಸ್ನೇಹಿತರ ಮೂಲಕ ಓರ್ವ ವ್ಯಕ್ತಿ ಕಳ್ಳತನ ಮಾಡುವಂತ ಕೆಲಸವನ್ನು ಮಾಡಿಸಿರ್ತಾನೆ, ಅಂದ್ರೆ ರಾಬರಿ ಮಾಡಿಸುವಂತ ಕೆಲಸ ಮಾಡಿರ್ತಾನೆ. ಆಗಾಗ ಆತ ಒಬ್ಬ ಆರೋಪಿ ಏನಿದ್ದಾನೆ, ಅಫ್ರೇಜ್ ಎಂಬ ಆರೋಪಿ ಏನಿದ್ದಾನೆ, ಈತ ತನ್ನ ಸಂಬಂಧಿಕರ ಮನೆಗೆ ಆಗಾಗ ಹೋಗ್ತಿರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಚಿನ್ನ ಇದೆ ಮತ್ತೆ ದುಡ್ಡಿದೆ ಅಂತೇಳಿ ಆತನಿಗೆ ಗೊತ್ತಾಗಿರುತ್ತೆ. ಹೀಗಾಗಿ ಇಬ್ಬರು ಸ್ನೇಹಿತರನ್ನ ಆ ಮನೆಗೆ ಕಳಿಸಿ ಅವರಿಗೆ ಚಾಕು ತೋರಿಸಿ ರಾಬರಿ ಮಾಡಿಸುವಂತ ಕೆಲಸವನ್ನು ಮಾಡಿರ್ತಾನೆ. ಎಲ್ಲರೂ ಕೂಡ ಒಂದೊಂದು ದಿಕ್ಕಿನಲ್ಲಿ ಹೋಗಿರ್ತಾರೆ. ಸುಮಾರು 2.5 ಲಕ್ಷ ಹಣ ಮತ್ತೆ
ಸುಮಾರು 7 ಲಕ್ಷ ಮೌಲ್ಯದ ಒಂದಷ್ಟು ಚಿನ್ನಾಭರಣಗಳನ್ನು ಈತ ಇಬ್ಬರಿಂದ ರಾಬರಿ ಮಾಡಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಇತ್ತೀಚೆಗೆ ರಾಬರಿ ಮಾಡಿಸಿ ಎಲ್ಲರೂ ಕೂಡ ಒಂದೊಂದು ದಿಕ್ಕಿನಲ್ಲಿ ಹೋಗ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಓರ್ವ ಆರೋಪಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ ಏನಿದೆ ಆ ಕಡೆ ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡುತ್ತಿರ್ತಾನೆ. ಮಚ್ಚಿನ ಸಮೇತ ಗೋಲ್ಡ್ ಸಮೇತ ಆರೋಪಿ ಒಂದು ಆಟೋವನ್ನು ಹಿಡ್ಕೊಂಡು ಆಟೋವನ್ನು ಬುಕ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಆಟೋವನ್ನು ಬುಕ್ ಹೋಗುವಂಥ ಸಂದರ್ಭದಲ್ಲಿ ಆಟೋ ಡ್ರೈವರ್ ಮಿರರ್ನಲ್ಲಿ ಆರೋಪಿತ ಮಚ್ಚ ಹಿಡ್ಕೊಂಡು ಕುಂತಿರೋದು ನೋಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈತ ಏನೋ ಮಾಡಿ ಬಂದಿರ್ಬೋದು, ನನ್ನ ಜೀವಕ್ಕೂ ಕೂಡ ಕುತ್ತು ಕಾದಿದೆ, ಈತ ನನ್ನನ್ನು ಕೂಡ ಏನಾದರೂ ಮಾಡ್ಬೋದು ಅಂತೇಳಿ ಭಯ ಬಿದ್ದು ಅಲ್ಲಿಯೇ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಮುಂದೆ ಹೊಯ್ಸಳ ಗಾಡಿ ಒಂದು ನಿಂತಿರುತ್ತೆ. ಆ ಹೊಯ್ಸಳ ಗಾಡಿಗೆ ಆಟೋ ಡ್ರೈವರ್ ಡಿಕ್ಕಿ ಮಾಡ್ತಾನೆ. ಡಿಕ್ಕಿ ಹೊಡೆದು ಅಲ್ಲಿಂದ ಇಳಿದು ಮಚ್ಚು ಅಂತೇಳಿ ಜೋರಾಗಿ ಕಿರ್ಚ್ಕೊಂಡು ಹೋಗ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಹೊಯ್ಸಳ ಪೊಲೀಸರು ಅಲರ್ಟ್ ಆಗಿ ಅಲ್ಲಿಗೆ ಓಡೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಟೋದಿಂದ ಮಚ್ಚಿನ ಸಮೇತ ಆರೋಪಿತ ಇಳಿತಾನೆ. ಈ ವೇಳೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಹೈಗ್ರೌಂಡ್ಸ್ನ ಹೊಯ್ಸಳ ಪೊಲೀಸರು ಆತನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರನ್ನ ಎದುರಿಸುವಂತ ಕೆಲಸವನ್ನ ಆರೋಪಿತ ಮಾಡ್ತಾನೆ. ಶಹಬಾಜ್ ಎಂಬ ಆರೋಪಿತ ಈ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಮಚ್ಚನ್ನ ಹಿಡ್ಕೊಂಡು ನಾನು ಸತ್ತೋಗ್ತೀನಿ, ನೀವು ನನ್ನನ್ನ ಹಿಡಿಯೋದಕ್ಕೆ ಬರಬಾರ್ದು ಅಂತೇಳಿ ಅವರನ್ನ ಎದುರಿಸೋದಕ್ಕೂ ಕೂಡ ಮುಂದಾಗ್ತಾನೆ. ಆದ್ರೆ ಹೊಯ್ಸಳ ಪೊಲೀಸರು ಆತನನ್ನ ಒಂದಷ್ಟು ಚಾಣಾಕ್ಷತೆಯಿಂದ ಆತನನ್ನ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ನಂತರ ಗೋವಿಂದಪುರ ಪೊಲೀಸರಿಗೆ ಆತನನ್ನ ಒಪ್ಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ರಾಬರಿ ಮಾಡಿಕೊಂಡು ಎಸ್ಕೇಪ್ ಆಗ್ತಿರ್ತಾರೆ. ಅದಾದ್ಮೇಲೆ ಗೋವಿಂದಪುರ ಪೊಲೀಸರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಬ್ಬರನ್ನ ಬಂಧಿಸಿದ್ದಾರೆ. ಇಲ್ಲಿ ಯಾರು ಪ್ಲಾನ್ ಅನ್ನ ರೂಪಿಸಿದ್ನಲ್ಲ, ಅಂದ್ರೆ ತನ್ನ ಫ್ರೆಂಡ್ಸ್ನ ಮೂಲಕ ತನ್ನ ಸಂಬಂಧಿಕರ ಮನೆಯನ್ನ ದೋಚೋದಕ್ಕೆ ಹೇಳಿದ್ನಲ್ಲ, ಆತನನ್ನ ಸದೇ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಅಪರಿಚಿತ ವ್ಯಕ್ತಿಗಳು ಏನಾದರೂ ನಿಮ್ಮ ಮನೆಯ ಅಕ್ಕಪಕ್ಕ ಅನುಮಾನಾಸ್ಪದವಾಗಿ ಏನಾದರೂ ಸುತ್ತಾಡಿದ್ರೆ ಇದ್ರ ಬಗ್ಗೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ. ಇಲ್ಲಾದ್ರೆ ನಿಮ್ಮ ಮನೆ ಕೂಡ ಕಳ್ಳತನ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಈ ಒಂದು ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಘಟನೆಗಳನ್ನು ತಪ್ಪಿಸೋದಕ್ಕೆ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ. ನಿಮ್ಮ ಮನೆಯ ಸುತ್ತಮುತ್ತ ಯಾರು ಓಡಾಡ್ತಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಮನವಹಿಸಿ, ಜೊತೆಗೆ ಮನೆಗೆ ಆದಷ್ಟು CCTV ಫುಟೇಜ್ಗಳನ್ನು ಅಳವಡಿಸಿ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.